ಪ್ರಮುಖ ಕಾಯಿಲೆ ಬೆಬೇಸಿಯೋಸಿಸ್. ಇದು ಉಣ್ಣೆ. ಈ ಮೂರೂ ಬಂತು: ಅನಾಪ್ಲಾಸ್ಮೋಸಿಸ್, ಥೈಲೇರಿಯಾಸಿಸ್, ಬೆಬೇಸಿಯೋಸಿಸ್. ಅನಾಪ್ಲಾಸ್ಮಾ ಮತ್ತು ಥೈಲೇರಿಯಾ ಒಂದಷ್ಟು ಮಟ್ಟಿಗೆ ಜಾನುವಾರುಗಳಲ್ಲಿ ಕಾಣಿಸಿಕೊಂಡರೆ, ಈ ಬೆಬೇಸಿಯೋಸಿಸ್ ಇದು ಬಹಳ ಜಾನುವಾರುಗಳಲ್ಲಿ ಮತ್ತು ಕೆಲವೊಮ್ಮೆ ಎಮ್ಮೆಗಳಲ್ಲಿ ಸಹಿತ ಇದನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಈ ಬೆಬೇಸಿಯೋಸಿಸ್ ಕಾಯಿಲೆ ಮುಖ್ಯವಾಗಿ ದನ, ಕುರಿ, ಹಂದಿ ಮತ್ತು ಕುದುರೆಗಳ ಕೆಂಪು ರಕ್ತ ಕಣದೊಳಗೆ ಕಾಣುವ ಏಕಾಣು ಪರೋಪಜೀವಿಗಳಿಂದ ಉಂಟಾಗುವ ಒಂದು ಪ್ರಮುಖವಾದ ಕಾಯಿಲೆ. ಮುಖ್ಯವಾಗಿ ಇದು ಏನು ಮಾಡುತ್ತೆ, ಕೆಂಪು ರಕ್ತನಾಳದಲ್ಲಿಯೇ ಕೆಂಪು ರಕ್ತ ಕಣಗಳ ನಾಶ, ರಕ್ತಹೀನತೆ, ಮೂತ್ರದಲ್ಲಿ ರಕ್ತ ವರ್ಣಜನಕ ಅಥವಾ ಹಿಮೋಗ್ಲೋಬಿನ್ ಅಂಶ ಕಂಡುಬರುವುದು, ಅಲ್ಲದೆ ರೋಗವು ರಕ್ತ ಹೀರುವ ಉಣ್ಣೆಗಳ ಮೂಲಕ ಇದರಲ್ಲಿ ಪ್ರಸಾರ ಆಗಬಹುದು. ವಿವಿಧ ಪ್ರಾಣಿಗಳಲ್ಲಿ ಏಕಾಣು ಪರೋಪಜೀವಿಯ ಬೇರೆ ಬೇರೆ ಪಂಗಡದಿಂದ ಉಂಟಾಗುತ್ತದೆ. ದನದಲ್ಲಿ ಈ ಪ್ರಭೇಸಗಳು ಅಂದರೆ ಮೊದಲನೆಯದು ಬೆಬೇಸಿಯಾ ಬೈಜಮೈನಾ, ಬೆಬೇಸಿಯಾ ಬರ್ಬೆರಾ, ಬೆಬೇಸಿಯಾ ಮೇಜರ್, ಬೆಬೇಸಿಯಾ ಡೈವರ್ಜೆನ್ಸ್ ಮತ್ತು ಬೋವಿಸ್, ಬೆಬೇಸಿಯಾ ಬೋವಿಸ್ ಮತ್ತು ಬೆಬೇಸಿಯಾ ಅರ್ಜೆಂಟೈನಾ. ಕಾರಣ ಇವೆಲ್ಲವೂ ಸಹಿತ ನಮ್ಮ ಬೋವಿಸ್ ಫ್ಯಾಮಿಲಿಗೆ ಸೇರಿದಂತಹ ಜಾನುವಾರುಗಳಲ್ಲಿ ಕಾರಣ ಇರ್ತವೆ. ಕುರಿಗಳಲ್ಲಿ ಬೆಬೇಸಿಯಾ ಮೊಟಾಸಿ, ಬೆಬೇಸಿಯಾ ಓವಿಸ್ ಇವು ಕಾಯಿಲೆಯನ್ನು ಉಂಟು ಮಾಡ್ತವೆ. ಹಂದಿಗಳಲ್ಲಿ ಬೆಬೇಸಿಯಾ ಟ್ರಟ್ಮೆನಿ ಮತ್ತು ಬೆಬೇಸಿಯಾ ಪ್ಯಾರಮ್ಸಿಟೈ ಮತ್ತು ಕುದುರೆಗಳಲ್ಲಿ ಬೆಬೇಸಿಯಾ ಇಕ್ವೈ, ಬೆಬೇಸಿಯಾ ಕ್ಯಾಬಲೈ ಇವು ಬೆಬೇಸಿಯೋಸಿಸ್ ಕಾಯಿಲೆಯನ್ನು ಉಂಟು ಮಾಡುವ ಪ್ರಮುಖ ಜೀವಿಗಳು. ನಾಯಿ ಮತ್ತು ಬೆಕ್ಕು ಬೆಬೇಸಿಯಾ ಕ್ಯಾನಿಸ್ ಮತ್ತು ಬೆಬೇಸಿಯಾ ಗಿಬ್ಸೋನಿ ಇದು ಎರಡು ನಾಯಿ ಮತ್ತು ಬೆಕ್ಕುಗಳಲ್ಲಿ ಕಾಯಿಲೆಯನ್ನು ಉಂಟು ಮಾಡುವಂತಹ ಜೀವಿಗಳು. ಅನೇಕ ಉಪಪ್ರಭೇದಗಳು ಸಹಿತ ಈ ಕಾಯಿಲೆಗಳಲ್ಲಿ ಇರಬಹುದು. ಕಾರಣ ದನಗಳಲ್ಲಿ ಸೋಂಕು ಇನ್ನಿತರ ಪ್ರಾಣಿಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇದು ಹೊಂದಿದೆ. ಇದಕ್ಕೆ ಕಾರಣ ಇದರಿಂದ ನೇರ ನಷ್ಟಗಳಾಗುವಂತಹ ಸಾವು ಇರ್ಬೋದು, ಉತ್ಪಾದನೆಯಲ್ಲಿ ಕಡಿತ ಇರ್ಬೋದು, ಚೇತರಿಸಿಕೊಳ್ಳಲು ಬೇಕಾದ ಅವಧಿಯು ಹೆಚ್ಚಾಗುವ ಕಾಲ ಹಾಗೂ ರೋಗ ನಿಯಂತ್ರಣ ವೆಚ್ಚಗಳ ತುಂಬ ಜಾಸ್ತಿ. ಇದರಿಂದ ಬೆಬೇಸಿಯೋಸಿಸ್ ಕಾಯಿಲೆ ತುಂಬ ತೊಂದರೆ ಕೊಡ್ತಾ ಇದೆ ಗ್ರಾಮೀಣ ಭಾಗದಲ್ಲಿ. ಸೋಂಕು ಪದೇ ಪದೇ ಬರುವ ಪ್ರದೇಶಗಳಲ್ಲಿ ರಾಸುಗಳು ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಗಿಣ್ಣನಿನ ಹಾನಿಯಿಂದ ಪ್ರತಿರೋಧಕ ಶಕ್ತಿಗಳಿಂದ ಬಹಳ ಕಡಿಮೆ ಅಂತರದಲ್ಲಿ ಕಡಿಮೆ ಮಟ್ಟದಲ್ಲಿರುವಂತಹ ಸೋಂಕಿನ ಪರಿಣಾಮದಿಂದ ಇವು ಆಗ್ತವೆ. ಆದರೆ ಅನೇಕ ವಾತಾವರಣದ ಒತ್ತಡದಲ್ಲಿರ್ಬೋದು ಅಥವಾ ಪ್ರಾಣಿಯ ಒತ್ತಡದಲ್ಲಿರ್ಬೋದು, ಸಾಮಾನ್ಯವಾಗಿ ಹೆರಿಗೆ, ಇವೆಲ್ಲ ಸಮತೋಲ ಪಶು ಆಹಾರದ ಕೊರತೆ ಇವು ಸಹಿತ ರೋಗ ಉಲ್ಬಣಗೊಳ್ಳಲಿಕ್ಕೆ ಅತ್ಯಂತ ಸಾಮಾನ್ಯವಾದಂತಹ ಒಂದಿಷ್ಟು ಆಕರಗಳು. ಈ ರೋಗ ಪ್ರಸಾರದಲ್ಲಿ ರಕ್ತ ಹೀಣುವ ಉಣ್ಣೆಗಳು ಪ್ರಮುಖ ಪಾತ್ರವನ್ನು ಇವು ವಹಿಸ್ತವೆ. ಉಣ್ಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಕಾಲದಲ್ಲಿ ಅಥವಾ ಸಮರ್ಥ ಉಣ್ಣೆನಾಶಕ ಕ್ರಮಗಳನ್ನು ಅನುಸರಿಸಿದಲ್ಲಿ ರೋಗ ಸಾಧ್ಯತೆ ಹೆಚ್ಚು. ಇಂತಹ ಪರಿಸ್ಥಿತಿಗಳಲ್ಲಿ ಸೋಂಕು ಉಂಟಾಗುವ ಮತ್ತು ಇದರಿಂದ ಸಾವಿಗೆ ಉಂಟಾಗುವಂತಹ ಜಾನುವಾರುಗಳ ಸಂಖ್ಯೆ ತುಂಬ ಜಾಸ್ತಿ. ನೈಸರ್ಗಿಕವಾಗಿ ಸೋಂಕಿಗೆ ಒಳಗಾದಂತಹ ಪ್ರಾಣಿಗಳು ಬಹಳ ಜಾಸ್ತಿ ದಿನಗಳ ಕಾಲ ರೋಗ ನಿರೋಧಕ ಶಕ್ತಿಯನ್ನು ಕೊಡಬಹುದು. ಈ ಬೆಬೇಸಿಯೋಸಿಸ್ ಕಾಯಿಲೆಗೆ ಉತ್ತಮ ಎಂಬಂತಹ ಯಾವುದೇ ಒಂದು ಲಸಿಕೆ ಲಭ್ಯವಿಲ್ಲ. ಇದು ರಕ್ತ ಕಣಗಳನ್ನು ಒಡೆದು ಮೂತ್ರವು ರಕ್ತದಲ್ಲಿ ಬರುವ ಹಾಗೆ ಮಾಡುವುದರಿಂದ ಇದನ್ನು ಹಿಮೋಗ್ಲೋಬಿನ್ಯೂರಿಯಾ ಅಂತ ಸಹಿತ ಕರೀತಾರೆ. ಜಾಸ್ತಿ ಜ್ವರ ಮತ್ತು ಮೂತ್ರದ ಬಣ್ಣ ಕಾಫಿ ಕಲರ್ ಅಥವಾ ಚಹಾದ ಬಣ್ಣ ಇದ್ದರೆ ನಾವೇನು ಹೇಳ್ಬೋದು, ಇದು ಬೆಬೇಸಿಯೋಸಿಸ್ ಇರ್ಬೋದು ಅಂತ ಸುಲಭವಾಗಿ ಊಹಿಸಬಹುದು. ಇದಲ್ಲದೆ ಅತ್ಯಂತ ತೀವ್ರ ಪ್ರಮಾಣವಾದಂತಹ ಒಂದು ಕಾಮಾಲೆ ಈ ಕಾಯಿಲೆಗಳಲ್ಲಿ ಇರುತ್ತೆ.
ಯಾವ್ಯಾವ ಉಣ್ಣೆಗಳು ಇದನ್ನು ಹಂಚ್ತಾವೆ ಅಂತಂದರೆ ಬೂಫಿಲಸ್ ಇರ್ಬೋದು, ರಿಫಿಸೆಫಾಲಸ್ ಇರ್ಬೋದು, ಹೀಮೋಫೈಸಾಲಿಸ್ ಜಾತಿಗೆ ಸೇರಿದಂತಹ ಉಣ್ಣೆಗಳು ಮಧ್ಯವರ್ತಿಯಾಗಿ ಇವು ಕೆಲಸವನ್ನು ನಿರ್ವಹಿಸ್ತವೆ. ಇಕ್ಸೋಡಸ್ ಜಾತಿಗೆ ಸೇರಿದಂತಹ ಉಣ್ಣೆ ಸಹಿತ ಈ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಕುದುರೆಗಳಲ್ಲಿ ಹೈಲೋಮಾ ಎಂಬ ಜಾತಿಗೆ ಸೇರಿದಂತಹ ಉಣ್ಣೆಗಳು ಈ ಕಾಯಿಲೆಯನ್ನು ಪ್ರಸಾರ ಮಾಡ್ತವೆ. ಉಣ್ಣೆಗಳ ಈ ದಿಢೀರ್ ಜಾಸ್ತಿ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಈ ಕಾಯಿಲೆ ಬಹಳ ವೇಗವಾಗಿ ಅನೇಕ ಪಶುಗಳಿಗೆ ಹರಡುವ ಸಾಧ್ಯತೆ ತುಂಬ ಜಾಸ್ತಿ. ಕಾರಣ ಉಣ್ಣೆಗಳ ಸಂಖ್ಯೆಗಳನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಿಕೊಳ್ತೀವೋ ಅಷ್ಟು ಪ್ರಮಾಣದ ಅಂಶ ಬಹಳ ಮುಖ್ಯ. ರೋಗದ ಸೋಂಕು ಉಂಟಾದ 7ರಿಂದ 20 ದಿನಗಳಲ್ಲಿ ರೋಗ ಲಕ್ಷಣಗಳು ಕಾಣಿಸಲು ಆರಂಭಿಸುತ್ತವೆ. ಪರೋಪಜೀವಿಗಳು ರಕ್ತನಾಳದಲ್ಲಿ ಕೆಂಪು ರಕ್ತ ಕಣದ ಒಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಗೊಂಡು ರಕ್ತ ಕಣದ ನಾಶ, ರಕ್ತಹೀನತೆ, ಕಾಮಾಲೆ ಮತ್ತು ಮೂತ್ರದಲ್ಲಿ ರಕ್ತವರ್ಣಜನಕಗಳ ವಿಸರ್ಜನೆ ಸಹಿತ ಉಂಟಾಗುವುದು. ರಕ್ತಹೀನತೆಯಲ್ಲಿ ಆಮ್ಲಜನಕದ ಅಭಾವದಿಂದ ಸಾವು ಉಂಟಾಗಬಹುದು. ರೋಗದಿಂದ ಬದುಕಿ ಉಳಿದ ಪ್ರಾಣಿಗಳಲ್ಲಿ ರೋಗವು ಮತ್ತು ನಿರೋಧಕ ಶಕ್ತಿಯ ಸಮತೋಲನದಿಂದ ಪರೋಪಜೀವಿಯು ಕೆಲವು ಕಾಲದವರೆಗೂ ಇದು ಇರುತ್ತದೆ. ಇಂತಹ ಪ್ರಾಣಿಗಳು ವಾತಾವರಣದ ಒತ್ತಡಕ್ಕೆ ಒಳಪಟ್ಟಾಗ ಈ ಸಮತೋಲನದಲ್ಲಿ ವ್ಯತ್ಯಾಸ ಆಗುತ್ತೆ. ಇವು ರೋಗ ನಿರೋಧಕ ಕಣಗಳು ಸಾಮಾನ್ಯವಾಗಿ ಅನೇಕ ದಿನ ಇವು ಸಹಿತ ಇರ್ತವೆ. ಗರ್ಭಸ್ಥ ಭ್ರೂಣಕ್ಕೆ ಸೋಂಕು ವರ್ಗಾವಣೆ ಆಗಲ್ಲ. ಇದು ಬಹಳ ಮುಖ್ಯ. ಗರ್ಭಸ್ಥ ಭ್ರೂಣಕ್ಕೆ ಸೋಂಕು ವರ್ಗಾವಣೆ ಆಗಲ್ಲ. ಪ್ರತಿಯಾಗಿ ತಾಯಿಯ ಗಿಣ್ಣು ಹಾಲಿನ ಮೂಲಕ ರೋಗ ನಿರೋಧಕ ಶಕ್ತಿಗಳು ಕರುವಿಗೆ ಲಭ್ಯವಾಗುತ್ತವೆ. ನೈಸರ್ಗಿಕವಾದ ಸೋಂಕಿನಿಂದ ಹಲವಾರು ರಾಸುಗಳು ರೋಗ ಲಕ್ಷಣಗಳನ್ನು ತೋರಿಸುವ ಮಟ್ಟದಲ್ಲಿ ಇರಲ್ಲ. ಆದರೆ ಒತ್ತಡ ತುಂಬ ಜಾಸ್ತಿ ಇದ್ದಾಗ ಜಾನುವಾರುಗಳಿಗೆ ಕಾಯಿಲೆ ಬರಬಹುದು. ಹೆಚ್ಚಿನ ಜ್ವರ, ಆಹಾರ ಸೇರಿಸದೇ ಇರುವುದು, ಮಾಂದ್ಯತೆ, ನಿಶ್ಶಕ್ತಿ, ಹಾಲಿನ ಉತ್ಪಾದನೆಯಲ್ಲಿ ಸ್ಥಗಿತತೆ, ಮೆದು ಕಾಡಿಸದೇ ಇರುವುದು, ಉಸಿರಾಟ ಮತ್ತು ನಾಡಿ ಬಡಿತದ ಹೆಚ್ಚಳ, ಪ್ರಾರಂಭಿಕವಾಗಿ ಕಡು ಕೆಂಪಾಗಿ ಕಣ್ಣಿನ ಮತ್ತು ಲೋಳ್ಪೆರೆಗಳು ಕಾಣಿಸಿ ಅದರ ನಂತರ ತೀವ್ರವಾಗಿ ಅದು ಬೆಳಚಿಕೊಳ್ಳಬಹುದು. ಕೊನೆಗಾಲದಲ್ಲಿ ತೀವ್ರವಾದ ಕಾಮಾಲೆಯ ಲಕ್ಷಣಗಳು ಕಾಣುತ್ತವೆ. ರಕ್ತವು ಕಡು ಕೆಂಪು ಬಣ್ಣದಿಂದ ಕಂದು ಬಣ್ಣದಂತೆ ಇದು ಕಾಣಿಸಿಕೊಳ್ಳಬಹುದು. ಬಹಳ ಸಮಯದವರೆಗೆ ಇರಬಲ್ಲ ನೊರೆಯುಂಟಾಗುವುದು ಈ ಕಾಯಿಲೆಯ ಒಂದು ಲಕ್ಷಣ. ಜ್ವರವು 1 ವಾರ ಕಾಲವಿದ್ದು ಪೂರ್ಣ ರೋಗದ ಅವಧಿ 3 ವಾರಗಳವರೆಗೆ ಸಹಿತ ಆಗಬಹುದು. ಗರ್ಭಸ್ಥ ಹಸುಗಳಲ್ಲಿ ಗರ್ಭಪಾತ ಆಗಬಹುದು. ಬದುಕಿ ಉಳಿದ ರಾಸುಗಳು ಬಹಳ ಕಾಲದವರೆಗೆ ತುಂಬ ನಿಶ್ಶಕ್ತಿಯಿಂದ ಅವು ಬಳಲುತ್ತವೆ. ಸಣ್ಣ ವಯಸ್ಸಿನ ರಾಸುಗಳಲ್ಲಿ ಮಧ್ಯಮ ಅಥವಾ ತೀವ್ರತೆಯ ಸ್ಥಿತಿಯುಂಟಾಗಿ ಜ್ವರ ಮಾತ್ರ ಕಾಣಿಸಿಕೊಳ್ಳಬಹುದು. ಮೂತ್ರದಲ್ಲಿ ವರ್ಣಜನಕ ಇರುವುದಿಲ್ಲ. ಒಂದು ನಿಮಿಷ. ಸರ್ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್ ಅಂತ ಮಾತಾಡೋದು ಸರ್. ಅದೇ ನಿನ್ನೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ ಸರ್, ನಿನ್ನೆ ಆಗಲೇ ಇಲ್ಲ. ಏನಿಲ್ಲ ಸರ್, ಈಗ ನಾನು ಶಿವಮೊಗ್ಗ ವೆಟರ್ನರಿ ಕಾಲೇಜಲ್ಲಿ PhD ಪ್ರಾರಂಭ ಮಾಡಬೇಕು ಅಂತ ತುಂಬ ದಿವಸದಿಂದ ಓಡಾಡ್ತಾ ಇದ್ದೀನಿ ಸರ್. ಅದನ್ನು ಕಳೆದ 5 ವರ್ಷಗಳಿಂದ ಸಹಿತ ನಾನು ಅದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದನ್ನು ಬೋರ್ಡ್ ಆಫ್ ಸ್ಟಡೀಸಲ್ಲಿ ಫಸ್ಟ್ ಸಲ ತಂದಾಗ ಇಲ್ಲ 1-2 ವರ್ಷ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರು. ಅದಾದ ನಂತರ 5 ಟೀಚರ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು. ಇದನ್ನು ಸತತವಾಗಿ 5 ವರ್ಷಗಳ ಕಾಲ ಸಹಿತ ನಾನು ಮಾಡ್ತಾ ಬಂದ್ವಿ. ಮತ್ತು ನಿನ್ನೆ ಬೋರ್ಡ್ ಆಫ್ ಸ್ಟಡೀಸಲ್ಲಿ ಇದನ್ನು ತಂದಾಗ ಇಲ್ಲ ನಿಮ್ಗೆ ಸ್ಟಾಫ್ ಕಡಿಮೆ ಇದೆ, ಕೊಡಲಿಕ್ಕಾಗಲ್ಲ ಅಂತ ಹೇಳಿದರು. ಅದು ಏನಾಗಿದೆ, ಈಗ ಸ್ಟಾಫ್ ನಮ್ಮ ಹತ್ರ ಇರಲ್ಲ ಸರ್. ತಾವು ಟೀಚರಾಗಿ ಸ್ಟಾಫ್ ಡೆವಲಪ್ಮೆಂಟ್ಗಳೆಲ್ಲ ಇರಲ್ಲ. ಯಾಕೆ ನಮ್ಮ ಒಂದು ತಾವು ಸ್ವಲ್ಪ ನಮ್ಮ ಇದನ್ನು ಸರ್ಕಾರಿ ಸಂಸ್ಥೆಗಳು ನೇರವಾಗಿ ಕೊಡ್ತಾ ಇದ್ದಾರೆ. ನಮ್ಮ ಸಂಸದರ ರಾಘವೇಂದ್ರ ಸಹಿತ ಮಾತಾಡಿದ್ದಾರೆ.
ಅನೇಕ ರೀತಿಯ ರೋಗ ಲಕ್ಷಣಗಳು ಈ ರೀತಿ ಕಂಡುಬರ್ಬೋದು. ಜ್ವರ, ಆಹಾರ ಸೇವಿಸದಿರುವುದು, ತಲೆ, ಕಾಲು, ಹೊಟ್ಟೆ ಭಾಗದಲ್ಲಿ ಊತ ಕಾಣಿಸಿಕೊಳ್ಳುವುದು ಮತ್ತು ಸಗಣಿಯು ಆಮೆಯಿಂದ ಮಿಶ್ರಿತವಾಗಿದ್ದು ಹೊಟ್ಟೆ ನೋವು ಸಹಿತ ಕಾಣಿಸಿಕೊಳ್ಳಬಹುದು. ಅತ್ಯಂತ ಮುಖ್ಯವಾಗಿ ಈ ಕಾಯಿಲೆಯಲ್ಲಿ ರಕ್ತ ಕಣಗಳು ಒಡೆದು ಮೂತ್ರದಲ್ಲಿ ಇದು ಬರಬಹುದು. ಇದು ಅತ್ಯಂತ ಪ್ರಮುಖವಾದ ಒಂದು ಕಾರಣ. ಈ ಇನ್ಕ್ಯುಬೇಷನ್ ಅವಧಿ ಈ ಕಾಯಿಲೆಯಲ್ಲಿ 8ರಿಂದ 10 ದಿನಗಳು. ರೋಗ ಲಕ್ಷಣಗಳು ಕಂಡ 24ರಿಂದ 48 ಗಂಟೆಗಳೊಳಗಾಗಿ ಸಾವು ಉಂಟಾಗಬಹುದು. ಬಹು ಮಂದಗತಿಯ ರೋಗ ಸ್ಥಿತಿಯಲ್ಲಿ ರಾಸುಗಳು ಹಲವಾರು ತಿಂಗಳುಗಳ ಕಾಲ ನರಳುತ್ತವೆ. ಇಂತಹ ಪರೋಪಜೀವಿಗಳು ರಾಸುಗಳ ದೇಹದಲ್ಲಿ ಅಂದಾಜು 4 ವರ್ಷಗಳ ಕಾಲ ಜೀವಿಸಬಲ್ಲವಾಗಿದೆ. ಇನ್ನಿತರ ಪ್ರಾಣಿಯ ರಕ್ತದಲ್ಲಿ ಈ ಲಕ್ಷಣಗಳೆಲ್ಲ ಹಾಗೆಯೇ ಇರುತ್ತವೆ. ರೋಗ ನಿರ್ಧಾರದಲ್ಲಿ ಈ ಕೆಳಗೆ ಕಾಣಿಸಿದ ಕೆಲ ಅಂಶಗಳು ಬಹಳ ಮುಖ್ಯವಾಗ್ತವೆ. ಅಂದರೆ ಹೇಗೆ ಅಂದರೆ ಲಿಂಫ್ ಗ್ಲ್ಯಾಂಡ್ಸ್ ಸ್ವೆಲ್ಲಿಂಗ್ ಇರ್ಬೋದು, ಅಥವಾ ತೀವ್ರ ಜ್ವರ ಇರ್ಬೋದು, ಮೂತ್ರದಲ್ಲಿ ರಕ್ತ, ಇವೆಲ್ಲ ಇದರಲ್ಲೊಂದು ಲಕ್ಷಣಗಳು. ರಕ್ತಸಾರ ಪರೀಕ್ಷೆಗಳನ್ನು ಸಹಿತ ಮಾಡಲಿಕ್ಕಾಗ್ತಾ ಇದೆ. ಇವುಗಳ ಉಪಯುಕ್ತತೆ ಸೀಮಿತವಾದರೂ ಸೋಂಕು ಹರಡಿರುವ ಬಗ್ಗೆ ಮಾಹಿತಿಗೆ ಇವು ಅನುಕೂಲ. ಇವುಗಳಲ್ಲಿ ಪೂರಕ ಸ್ಥಿರೀಕರಣ, ಕಾಂಪ್ಲಿಮೆಂಟರಿ ಫಿಕ್ಸೇಷನ್ ಇತ್ಯಾದಿ ಟೆಸ್ಟ್ಗಳ ಸಹಿತ ಅತ್ಯಂತ ಪರಿಣಾಮಕಾರಿ. ಒಂದಿಷ್ಟು ಅಂಶಗಳು ಅಷ್ಟೆಲ್ಲ ಬೇಕಾಗಿಲ್ಲ, ತುಂಬ ಸ್ವಲ್ಪ ಡೀಟೇಲ್ ಆಗಿದೆ. ಅದರಿಂದ ಚಿಕಿತ್ಸೆಯನ್ನು ಬಂದರೆ ಇದಕ್ಕೆ ಉತ್ತಮವಾದ ಒಂದು ಚಿಕಿತ್ಸೆ ಇದೆ. ಇದನ್ನು ಕ್ವಿನೋರಿಯಂ ಉತ್ಪಾದಿತ ಔಷಧಿಗಳು ಇರ್ಬೋದು, ಅಕ್ರಿಡಿನ್ ಉತ್ಪಾದನೆಗಳಿರ್ಬೋದು, ಅಥವಾ ಇಮ್ಮೆಡೋಕಾರ್ಪ್ ಎಂಬ ಔಷಧಿಯನ್ನು ಕೊಡ್ಬೋದು. ಇಲ್ಲಿ ಹೋದರೆ ಇನ್ನೂ ಅನೇಕ ಔಷಧಿಗಳನ್ನು ತಜ್ಞ ಪಶುವೈದ್ಯರು ಇದರಲ್ಲಿ ಮಾಡ್ತಾರೆ. ಇದನ್ನು ನಿಯಂತ್ರಣ ಮಾಡೋದು ಮಧ್ಯವರ್ತಿ ಉಣ್ಣೆಗಳ ಉಪಟಳದ ಹತೋಟಿಯು ಬಹುಮುಖ್ಯವಾದ ಒಂದು ಕ್ರಮ. ರೋಗ ನಿರೋಧಕ ಶಕ್ತಿಯ ವರ್ಧನೆಗೆ ಲಸಿಕೆಗಳ ಬಳಕೆಯು ಹಲವು ರಾಷ್ಟ್ರಗಳಲ್ಲಿ ರೂಢಿಯಲ್ಲಿದೆ. ಪರೋಪಜೀವಿಗಳನ್ನು ಸಾಯಿಸಿರುವ ಮತ್ತು ಫ್ರೂಡ್ಸ್ ಅಪೂರ್ವ ಬಲವರ್ಧಕವನ್ನು ಸೇರಿಸಿಕೊಂಡಿರುವ ಲಸಿಕೆಯನ್ನು ಬದಲಾಯಿಸಲಾಗಿದೆ. ಆದರೆ ಜೀವಂತ ಪರೋಪಜೀವಿಗಳಿರುವ ಲಸಿಕೆಯಷ್ಟು ಇವು ಉಪಯೋಗಕಾರಿ ಅಲ್ಲ. ಬೆಬೇಸಿಯಾವನ್ನು ಗುಲ್ಮವನ್ನು ತೆಗೆದಿರುವ ರೋಗಕ್ಕುಂಟು ಮಾಡಿರುವ ಕರುಗಳಲ್ಲಿ ಮುಂದುವರಿಸಿದಾಗ ಅವುಗಳು ತಮ್ಮ ರೋಗಕಾರಕ ಶಕ್ತಿಯನ್ನು ಕಳೆದುಕೊಳ್ತವೆ. ಪರೋಪಜೀವಿಗಳು ಲಸಿಕೆಯ ತಯಾರಿಕೆಗೆ ಉತ್ತಮ ಅಲ್ಲದೆ ರಕ್ತವರ್ಧನೆಯಲ್ಲಿ ಶಕ್ತಿಯನ್ನು ಸಹಿತ ಕಳೆದುಕೊಳ್ತವೆ. ಇನ್ನೊಂದು, ಕೆಲವೊಮ್ಮೆ ಲಸಿಕೆಗಳು ಪರಿಣಾಮಕಾರಿಯಾಗಿ ಪರಿಣಮಿಸಬಹುದು. ಮುಂದಿನ ಕಾಯಿಲೆ ಟ್ರಿಪನೋಸೋಮಿಯಾಸಿಸ್.